ರಾಣಿಬೆನ್ನೂರಿನ ಅತಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ಶಾಸಕರನ್ನ ಒಂದು ಪುಸ್ತಕವನ್ನ ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಎಸ್ಡಿಎಂಸಿ ಅಧ್ಯಕ್ಷರು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶಣ್ಣ ಕೋಳಿವಾಡ ಸಾಹೇಬರನ್ನ ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅತ್ಯಂತ ಅದ್ದೂರಿಯಾಗಿ ನಮ್ಮ ಪ್ರಧಾನ ಗುರುಗಳು ಮತ್ತು ಸರ್ವ ಸಿಬ್ಬಂದಿ ಗ್ರಾಮದ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮ ಅದು ನಮ್ಮ ಸನ್ಮಾನ್ಯ ಪ್ರಕಾಶಣ್ಣ ಕೋಳಿವಾಡರವರು ಭವಿಷ್ಯ ಮಾಡಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಬಯೋಡೇಟ ಕೊಡ್ರಿ ಉದ್ಯೋಗ ತಗೊಳ್ಳಿ, ನಿಮ್ಮ ಬಯೋಡೇಟ ಕೊಡಿ ಉದ್ಯೋಗ ತಗೊಳ್ಳಿ ಅನ್ನೋ ಪರಿಕಲ್ಪನೆಯನ್ನ ಹುಟ್ಟಿ ದಯಮಾಡಿ ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದಂಥವ್ರು ದಯಮಾಡಿ ಸನ್ಮಾನ್ಯ ಶಾಸಕರು ಇವತ್ತು ಈಗಾಗಲೇ ನಮ್ಮ ಬೇಡಿಕೆ ಏನು ಅಂತಂದ್ರೆ ಸನ್ಮಾನ್ಯ ಶಾಸಕರೇ ನಮ್ಮಲ್ಲಿ ಇಡೀ ರಾಯಬಾಗ ತಾಲೂಕಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಅಂತ ಅಂದ್ರೆ ಅದು GMCS ಕರೂರು ಶಾಲೆ ಸನ್ಮಾನ್ಯರೇ 520 ವಿದ್ಯಾನದಿಗಳು ಕೆಲವು ಶಿಲೆಗಳು ಸಾವಿರಾರು ಪೂಜಿಸಿಕೊಳ್ಳುವ ಶಿಲೆಗಳು ಕೆಲವು ಹಾಗೆ ವ್ಯಕ್ತಿಗಳು ಹಲವಾರು ಶೈಕ್ಷಣಿಕ ಕಾಳಜಿಯುಳ್ಳ ವ್ಯಕ್ತಿಗಳು ಕೆಲವು ಅಂತ ಶೈಕ್ಷಣಿಕ ವ್ಯಕ್ತಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ MLAಗಳಲ್ಲಿ ಸನ್ಮಾನ್ಯ ಪ್ರಕಾಶಣ್ಣ ಕೋಳಿವಾಡ ಸಾಹೇಬರು ಸನ್ಮಾನ್ಯರು ನಮ್ಮ ರಾಣಿಬೆನ್ನೂರಿನ ಎಲ್ಲ ಜನತೆಗೂ ಸಹಿತ ಅದು ಚಿರಪರಿಚಿತವಾಗಿದೆ. ಶೈಕ್ಷಣಿಕ ಅಪಾರ ಕಾಳಜಿಯುಳ್ಳಂತ ನೀವು ನಮ್ಮ ಶಾಲೆಯತ್ತ ಸ್ವಲ್ಪ ಇನ್ನೂ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅನ್ನೋದು ಮಾತನ್ನ ಹೇಳ್ತಾ ನಾನು ಈಗಾಗಲೇ ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ರಾಮದ ಸಮಸ್ತರನ್ನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರನ್ನ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಕಾರ್ಯಕ್ರಮದ ಕುರಿತು ಸುದೀರ್ಘವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿಕೊಟ್ಟಂತ ನಮ್ಮ ಇಸ್ಮಾಯಿಲ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸುಂದರ ಕಾರ್ಯಕ್ರಮದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಒಂದು ತಾಲೂಕಿನ ನೆಚ್ಚಿನ ಜನಪ್ರಿಯ ಶಾಸಕರು ಶ್ರೀ ಪ್ರಕಾಶಣ್ಣ ಕೋಳಿವಾಡ ಅವರು ನೆರವೇರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಭಾಗವಹಿಸಬೇಕು, ಅಧ್ಯಕ್ಷರು ಕೂಡ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೀತಿ ಹಂಚಿರೋ ಮತ್ತು ವೇದಿಕೆಯನ್ನ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರಿನ ಹಿರಿಯರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರು ಬಹಳಷ್ಟು ಚೆನ್ನಾಗಿದ್ದಾರೆ. ಎಲ್ಲರಲ್ಲೂ ಒಂದು ಮನವಿ ಏನಪ್ಪಾ ಅಂದ್ರೆ ಈಗಾಗಲೇ ಇಸ್ಮಾಯಿಲ್ ಸರ್ ಹೇಳಿದ್ರು ಪ್ರಾಸ್ತಾವಿಕದಲ್ಲಿ, ಮತ್ತೆ ಗೀತಾ ಟೀಚರ್ ಕೂಡ ಹೇಳಿದ್ರು ನಮ್ಮ ಶಾಲೆ ಶುರುವಾಗಿ ಎಷ್ಟು ವರ್ಷ ಆಯ್ತು ಏನಾಯ್ತು ಅಂದ್ರೆ ನಾವು ಈಗಾಗಲೇ 2016 ಇಸ್ವಿಯಲ್ಲಿ ಕೇಶವ್ ಸರ್ ಮತ್ತು ಹಳೆಯ ವಿದ್ಯಾರ್ಥಿಗಳು ನಾವು ಕುಂತು ವಿಚಾರ ಮಾಡಿದಾಗ ನಮ್ಮ ಆವಾಗಿಂದ ಇಲ್ಲಿ ಲೆಕ್ಕ ಹಾಕಿದ್ರೆ 136 ವರ್ಷಗಳ ಇತಿಹಾಸವಿದೆ ನಮ್ಮ ಶಾಲೆಗೆ. ಆದರೆ ನಮಗೆ ಸರ್ಕಾರಿ ದಾಖಲೆಗಳ ಪ್ರಕಾರ 116 ವರ್ಷಗಳ ಒಂದು ದಾಖಲೆ ಸಿಗ್ತಾ ಇದೆ. ಬಟ್ ಆದರೆ ಹಾಳಾಗಿದೆ. ಹಾಗಾಗಿ ಈ ಶಾಲೆಯ ಶತಮಾನೋತ್ಸವವನ್ನು ಮಾಡಬೇಕು ಅಂತ ಹೇಳಂತ ನಾವು ಹಿಂದೆ ಬಹಳಷ್ಟು ಸರಿ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಕೆಲವೊಂದು ಅಡೆತಡೆಗಳು ಬಂದು, ಹಾಗಾಗಿ ಶಾಸಕರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರು, ಹಳೆಯ ವಿದ್ಯಾರ್ಥಿಗಳು ಎಲ್ಲಿ ಆದರೂ ಕೂಡ ನಮ್ಮ ಶಾಲೆಯ ಶತಮಾನೋತ್ಸವ ಆಗಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಾನ್ಯ ಶಾಸಕರಲ್ಲಿ ಕ್ಷಮೆ ಇರಲಿ, ನಮ್ಮ ಶಾಲೆಯನ್ನು KPS ಶಾಲೆಯಾಗಿ ಮುಂದುವರಿಸಲು ತಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು
ಉದ್ಘಾಟಕರ ನುಡಿಗಳನ್ನು ನೋಡಬೇಕಂತ ಕೇಳ್ಕೊಳ್ತಾರೆ. ಮಾಧ್ಯಮದ ಮಾದರಿ ಕೇಂದ್ರ ಶಾಲೆ ಕರೂರು ಇದರ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಕುರಿತಂತ ಅವರಿವರೆನ್ನದೇ ಅಧ್ಯಕ್ಷರು, SDMC ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು, ಊರಿನ ಹಿರಿಯರು, ತಾಯಂದಿರು ಹಾಗೂ ಮಕ್ಕಳು. ಆ ಮಕ್ಕಳ ಗಲಾಟೆ ಕೇಳಿದ್ರೆ ಗೊತ್ತಾಗತ್ತಿಲ್ಲ. ಇಲ್ಲಿ ಅವರು ಭಾಷಣ ಕೇಳಕ್ಕೆ ಬಂದಿಲ್ಲ. ಅವರು ಇಲ್ಲಿ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸು, ಅವರ ಒಂದು ಏನು ಒಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಆಚರಣೆ ಮಾಡಕ್ಕೆ ಬಂದರೆ ಅದಕ್ಕೆ ಅವರೆಲ್ಲರೂ ಸನ್ನದ್ಧರಾಗಿದ್ದಾರೆ. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ನೀವು ಕೇಳಿದ ಮನವಿಗೆ ಒಂದೆರಡು ಮಾತನ್ನು ನಾನು ಹೇಳ್ತೇನೆ. ರಾಣೆಬೆನ್ನೂರು ತಾಲೂಕು ಈ ಥರದ ತಾಲೂಕು ನಮ್ಮ ಭಾರತ ದೇಶದಲ್ಲಿ 6,500 ತಾಲೂಕು ಅದಾವೆ. ನಮ್ಮ ರಾಣೆಬೆನ್ನೂರು ತಾಲೂಕು ಹಂಗೆ ಭಾರತ ದೇಶದೊಳಗೆ 6,500 ತಾಲೂಕು ಅದಾವೆ. 6,500 ತಾಲೂಕಿನಾಗ ಎಲ್ಲ ಸರ್ಕಾರಿ ಶಾಲೆಗಳು ಸ್ಮಾರ್ಟ್ ಎಜುಕೇಷನು, ಸ್ಮಾರ್ಟ್ ನಾಲೆಜು, ಸ್ಮಾರ್ಟ್ ಕ್ಲಾಸ್ ಇರ್ತಕ್ಕಂಥದ್ದು ನನ್ನ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾತ್ರ ಬಹಳ ಹೆಮ್ಮೆಯಿಂದ ಹೇಳಿದೆ. ಇದು ಒಂದು ಭಾರತ ದೇಶದಲ್ಲೇ ಮೊದಲನೇ ಬಾರಿ ನಡೀತಾ ಇರೋದು. ಅದೇ ರೀತಿ ಪ್ರತಿ ಗ್ರಾಮಕ್ಕೂ ಕೂಡ ಡಿಜಿಟಲ್ ಲೈಬ್ರರಿ ಇರುತ್ತೆ. ಏನಪ್ಪ ಡಿಜಿಟಲ್ ಲೈಬ್ರರಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ, ಅದರಲ್ಲಿ ವಿಶೇಷವಾಗಿ ರಾಣೆಬೆನ್ನೂರು ತಾಲೂಕಿನಿಂದ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಸ್ ಆಗ್ತಕ್ಕಂಥ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಆದ್ದರಿಂದ ಪ್ರತಿ ಗ್ರಾಮಕ್ಕೂ ಪ್ರತಿ ಹಳ್ಳಿಗೂ ಕೂಡ ಒಂದು ಡಿಜಿಟಲ್ ಲೈಬ್ರರಿನ ಆಗಲೇ ಸ್ಯಾನ್ಕ್ಷನ್ ಮಾಡಿ DC ಮತ್ತು CO ಅಪ್ರೂವಲ್ ಆಗಿ ಇನ್ನೇನು ತಿಂಗಳಲ್ಲೇ ಎಲ್ಲ ಹಳ್ಳಿಗೂ ಡಿಜಿಟಲ್ ಲೈಬ್ರರಿ ಬರ್ತಕ್ಕಂಥದ್ದು. ಇದು ಜಗತ್ತಿನಲ್ಲೇ ಮೊದಲನೇ ಬಾರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಡಿಜಿಟಲ್ ಲೈಬ್ರರಿ ಇಲ್ಲ, ಪ್ರತಿ ಹಳ್ಳಿಯಲ್ಲಿ ಇಲ್ಲ. ಇದೇ ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಥರ ಇದ್ದಾವೆ. ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಜಗತ್ತಿನಲ್ಲೇ ಮೊದಲನೇ ಬಾರಿ ಪ್ರತಿ ಗ್ರಾಮಕ್ಕೂ ಕೂಡ ಡಿಜಿಟಲ್ ಲೈಬ್ರರಿ ಬರ್ತಕ್ಕಂಥದ್ದು. ಇದು ಎಲ್ಲ ಹೈಸ್ಕೂಲ್ಗಳು, ಎಲ್ಲ ಸರ್ಕಾರಿ, ಪ್ರೈವೇಟ್ ಹೈಸ್ಕೂಲ್ ಅಲ್ಲ, ಎಲ್ಲ ಸರ್ಕಾರಿ ಹೈಸ್ಕೂಲ್ಗೂ ಕೂಡ ರೋಬೋ ಟೀಚರ್ನು ಕೂಡ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀವಿ. ಅದು ಕೂಡ ಇನ್ನು 2-3 ತಿಂಗಳಲ್ಲಿ ಆ ರೋಬೋ ಟೀಚರ್ನು ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ಇವತ್ತು ಕೇಳಿದ್ರೆ ನನಗೆ ವಾಟರ್ ಫಿಲ್ಟ್ರು ಯಾವಾಗ ಕೊಟ್ಟಿದ್ವಿ? ಹಾಗಾದ್ರೆ ಮನವಿ ನೋಡಿ ನಾನು ಆಗಲೇ ಸ್ಯಾಂಕ್ಷನ್ ಮಾಡಿ ಇನ್ನು ಒಂದು 15 ದಿವಸ ನಿಮ್ಗೆ ಯಾಕಂದ್ರೆ DC ಅಪ್ರೂವಲ್ ಎಲ್ಲ ಆಗಿ ಬಂದ್ಬಿಡತ್ತೆ. ಆಗಲೇ ನೀವು ಕೇಳೋದಕ್ಕಿಂತ ಮೊದಲೇ ನಾನು ಆಗಲೇ ವಾಟರ್ ಫಿಲ್ಟರ್ನ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಹೇಳ್ತಾ, ನನ್ನ ಶಾಸಕರ ಅನುದಾನ ಏನಿದ್ರು ಶಾಲೆಗೆ ಮಾತ್ರ ಮೀಸಲು ಅಂತ ನಾನು ಹಿರಿಯರಿಗೆ ಹೇಳ್ತೇನೆ. ನಾನು ಇಲ್ಲೇ ಕುಂತ ಹಿರಿಯರು ನಮ್ಮ ಹೊನ್ನಪ್ಪರದವರ, ವಾಗೀಶರದವರ, ಚೋಡಪ್ಪರು, ಇವರು ದೇವಸ್ಥಾನ ಕೇಳಿದ್ರು. ನಾನು ದೇವಸ್ಥಾನಕ್ಕೆ ಗುಜರಾತಿಗೆ ಕೊಡ್ತೀನಪ್ಪ, ನನ್ನ ರೊಕ್ಕ ಮಾತ್ರ ನಾನು ಶಾಲೆಗೆ ಕೊಡೋಣ ಅಂತೇಳಿ ನಮ್ಮೆಲ್ಲ ಹಿರಿಯರನ್ನು ಒಪ್ಪಿಸಿ ಈಗಾಗಲೇ 16 ಕೋಟಿಯನ್ನು ಶಿಕ್ಷಣಕ್ಕೆ ಮೀಸಲಾಗಿದ್ದೀನಿ ನನ್ನ ಅನುದಾನದಲ್ಲಿ. ಅದರಿಂದ ಈ ವಾಟರ್ ಫಿಲ್ಟರ್ನ ಇನ್ನು ಕೆಲವೇ ದಿನ ಅಲ್ಲ ಸ್ಯಾಂಕ್ಷನ್ ಆಗಿ ಹೋಗೈತಿ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ DC ಆಗೈತಿ. ಇನ್ನೇನು ಕೆಲವೇ ದಿವಸದಲ್ಲಿ ನಿಮ್ಮ ಶಾಲೆಗೆ ವಾಟರ್ ಫಿಲ್ಟರ್ ಬರ್ತೈತಿ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಹೇಳ್ತಾ, ಇನ್ನೊಂದು ಬೆಂಚನ್ನು ನೀವು ಕೇಳಿದ್ರಿ. ಹೊಸಾಟ್ ಅಂತ ಒಂದು NGO ಮುಖಾಂತರ ಆಗಲೇ ನಿಮ್ಗೆ ಆಗಲೇ ಒಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಅವರು 3 ಹೆಚ್ಚಿನ ರೂಮನ್ನು ಕಟ್ಟಿಸೋದಷ್ಟೇ ಅಲ್ಲ, ಒಂದು ಒಳ್ಳೆಯ ಆಫೀಸ್ ರೂಮನ್ನು ಕೂಡ ತಮ್ಮ ಕಟ್ಟಿಸ್ಕೊಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಅದರಲ್ಲಿ ಬೆಂಚನ್ನು ಕೂಡ ಕೊಡಲಿಕ್ಕೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತ್ರ ಹೇಳಿ, ಮಕ್ಕಳಿಗೆ ಅವ್ರ ದಿವಸ ಇದು, ನಮ್ಮ ದಿವಸ ಅಲ್ಲ, ಅವರು ಎಂಜಾಯ್ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶಿಕ್ಷಣದ ಪರವಾಗಿ ನಾನು ಶಾಸಕರಿರೋವರೆಗೂ ನಾನು ಇದೇ ತಿಳ್ತೀನಿ. ಶಿಕ್ಷಣವನ್ನು ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಶಿಕ್ಷಣವನ್ನು ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲೇ ಎಲ್ಲಿ ಎಂದ ರೀತಿಯಲ್ಲಿ ನಾನು ಅಭಿವೃದ್ಧಿ ಪಡಿಸಿರ್ತೀನಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಕೊಡ್ತೀನಿ. ಜೈ ಹಿಂದ್. Let's
ತಾನೇ ಬಂದು ನಮಗೆ ಭರವಸೆಯನ್ನು ನೀಡಿ ಹೋಗ್ತಾ ಇದ್ದಾರೆ ಶಾಸಕರಾದ ಪ್ರಕಾಶ್ ಕೋಳಿವಾಡ ಅಣ್ಣನವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹೊಂದಿಸ್ತಾ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಒಂದೆರಡು ಜಾತ್ರಾ ಮಹೋತ್ಸವಗಳು ನೋಡ್ಕೊಂಬಂದೆ. ಮೈಲಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಕೊಟ್ಟೂರು ಜಾತ್ರಾ ಮಹೋತ್ಸವನ ಅದಕ್ಕಿಂತ ಹೆಚ್ಚಿನ ಖುಷಿ ಈಗ ಆಗ್ತಾ ಇದೆ. ಯಾಕೆಂದ್ರೆ ಜಾತ್ರೆಯಲ್ಲಿ ನೆರೆದಿರ್ತಕ್ಕಂಥ ಹೆಚ್ಚಿನ ಜನ ಇಲ್ಲಿ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಖುಷಿಯಿಂದ ಇಲ್ಲಿ ಜನ ನೆರೆದಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಅದೇ ರೀತಿ ಇದು ಜ್ಞಾನ ಮತ್ತು ಅಭಿಮಾನಗಳ ಆಧಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಜ್ಞಾನ ಈ ಶಾಲೆಯ ಶಿಕ್ಷಕರ ಹೃದಯದಲ್ಲಿ ಅಡಗಿದೆ, ಅದೇ ರೀತಿ ಅಭಿಮಾನ ಇಲ್ಲಿ ಸೇರಿರ್ತಕ್ಕಂಥ ಜನರ ಮನದಲ್ಲಿ ಅಡಗಿದೆ. ಇದೆಲ್ಲ ಸೇರಿ ಇದೊಂದು ಜಾತ್ರೆ ಅನ್ನೋ ತರ ಫೀಲ್ ಮೂಡ್ತಾ ಇದೆ. ಇದು ಹೇಳಲಿಕ್ಕೆ ಇಲ್ಲಿ ಭಾಗವಹಿಸ್ಲಿಕ್ಕೆ ನಾನಂತೂ ತುಂಬಾ ಭಾವುಗಳಾಗಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಹೆಚ್ಚು ಮಾತಾಡಿ ನಿಮ್ಮೆಲ್ಲ ಇದು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ಉತ್ಸುಕರಾಗಿ ಕಾಯ್ತಕ್ಕಂಥ ಮಕ್ಕಳ ಡ್ಯಾನ್ಸ್ ನೋಡ್ಲಿಕ್ಕೆ ನನಗೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶವನ್ನು ಕೊಟ್ಟಂತ ನಿಮ್ಗೆಲ್ಲರಿಗೂ. ಅಭಿಮಾನದ ಕರೂರು ಗ್ರಾಮದ ಸಮಸ್ತ ಪಾಲಕ ಪೋಷಕರು ಮತ್ತು ನಾಗರಿಕರು, ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ನಾನು ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ನಾನು ನಿಮ್ಗೆಲ್ಲ ಗೊತ್ತಿದ್ದೇನೋ ಗೊತ್ತಿಲ್ಲ, ಈ ಊರಿನಲ್ಲಿ ಸುಮಾರು 4.5 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಆ ಸಮಯದಲ್ಲಿ ತಾವುಗಳೆಲ್ಲರೂ ನೀಡಿದಂತಹ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ಇವು ಏನಿದಾವಲ್ಲ, ಈ ದಿವಸ ಈ ಶಾಲೆಯನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣ ಆಗಿದೆ ಖಂಡಿತವಾಗ್ಲು ಅಂತೇಳಿ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ನಾನು ಸ್ಮರಿಸ್ತಾ ಇದ್ದೀನಿ. ಬಂಧುಗಳೇ, ನನ್ನ ಹೆಸರು ವೀರಪ್ಪ ಮಣ್ಣಬಸಣ್ಣನವರು ಅಂತೇಳಿ. ನನ್ನ ಮೂಲ ಸೊರಬ ತಾಲೂಕಿನ ಇಂದಿನ ನಮ್ಮ ಶಿಕ್ಷಣ ಸಚಿವರ ಗ್ರಾಮದ ಪಕ್ಕದ ಗ್ರಾಮದವನು, ಒಂದೇ ತಾಲೂಕಿನವರು, ಒಂದೇ ಪಂಚಾಯಿತಿಯಲ್ಲಿ. ನೇರಲಿಗೆ ಅಂತೇಳಿ ನನ್ನ ಗ್ರಾಮ. ನನ್ನ ಶಿಕ್ಷಣ ಬಹುತೇಕ ಆಗಿದ್ದು ರಾಣೆಬೆನ್ನೂರಿನಲ್ಲಿ, ಬಹುತೇಕ ನನ್ನ ನೌಕರಿ ಕೂಡ ರಾಣೆಬೆನ್ನೂರು ತಾಲೂಕಿನಲ್ಲೇ ಆಗಿದೆ. 2020ರಲ್ಲಿ ನಾನು ಮೆಡ್ಲೇರಿ ಗ್ರಾಮದಿಂದ ಬಡ್ತಿ 2ನೆಯ ಹಿರಿಯ ಮುಖ್ಯೋಪಾಧ್ಯಾಯನಾಗಿ ಶಾಲೆಗೆ ಆಗಮಿಸಿದೆ. ಬಂಧುಗಳೇ, ಬಂದ 6ನೇ ವರ್ಷವೇ ಕರೋನಾ ಅಂತಕ್ಕಂಥ ಮಹಾಮಾರಿಗೆ ಈ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು. ತಮಗೆಲ್ಲ ಗೊತ್ತಿದೆ. 2 ವರ್ಷಗಳ ಕಾಲ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಅಸ್ತವ್ಯಸ್ತವಾಯಿತು. ನಮ್ಮ ಶಿಕ್ಷಣ ವ್ಯವಸ್ಥೆ 2 ವರ್ಷ ಆದಮೇಲೆ ಈ ಶಾಲೆಗೆ ಬಂದಾಗ ನಾನು ಹಂಗೆ ನಿಮ್ಮ ಗಮನಕ್ಕೆ ತರ್ತೇನೆ. ಬಂದ ವರ್ಷದಲ್ಲಿ ನಾವು ಬಹುತೇಕ ಪಾಲಕರನ್ನ ಕರೆದು ಮೀಟಿಂಗ್ ಮಾಡಿದ್ವಿ. ನಾನು ಬಂದಾಗ ಈ ಶಾಲೆಯಲ್ಲಿ 8 ಜನ ಶಿಕ್ಷಕರಿದ್ದೀವಿ. ನನ್ನನ್ನು ಕೂಡಿ ಕೇವಲ 8 ಜನ ಶಿಕ್ಷಕರು. ಆವಾಗ 335 ಮಕ್ಕಳಿದ್ದು ನಾನು ಬಂದಾಗ 335 ಈ ಶಾಲೆಯ ಮಕ್ಕಳ ಸಂಖ್ಯೆ. ಆದರೆ ಅದು ಕರೋನಾ ಮುಗಿದ ಕೂಡಲೇ ಈ ಶಾಲೆಗೆ ನಾನು ಬಂದಾಗ ಬಹಳಷ್ಟು ಪಾಲಕರು ಕೇಳ್ತಿದ್ರು, ಸರ್ LKG ಸ್ಟಾರ್ಟ್ ಮಾಡ್ರಿ, UKG ಸ್ಟಾರ್ಟ್ ಮಾಡ್ರಿ, ಇಂಗ್ಲಿಷ್ ಮೀಡಿಯಂ ಮಾಡ್ರಿ ಅಂತೇಳಿ. ನಾನು ಆವಾಗಲೇ ಹೇಳಿದೆ ಖಂಡಿತ ಆಗ್ತವೆ ಅಂತೇಳಿ. ನಾನು ಬಂದ ವರ್ಷ ಸ್ವಲ್ಪ ನಾನು ರಿಜೆಕ್ಟ್ ಮಾಡಿದೆ. LKG UKG ಮಾಡಲಿಕ್ಕೆ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಆದರೆ ಶಿಕ್ಷಕರಿಗೆ ನಾವು ವೇತನ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡೆ, ನಮಗೆ ನೀವು ಶಿಕ್ಷಕರಿಗೆ ವೇತನವನ್ನು ಕೊಡೋದಾದನ್ನ ಖಂಡಿತ ಮಾಡ್ತೀವಿ ಅಂತೇಳಿ. ಜೊತೆಗೆ ನಮಗೆ ಕೊಠಡಿಗಳ ಕೊರತೆಯೂ ಕೂಡ ಆಯಿತು. ತದ ವರ್ಷದಲ್ಲಿನೇ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಯಿತು. ಆ ವರ್ಷ ಎಷ್ಟು ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು 475 ಮಕ್ಕಳು LKG UKG ಬಿಟ್ಟು 475 ಮಕ್ಕಳು ನಮ್ಮ ಶಾಲೆಗೆ ದಾಖಲಾದವು. ಅದು ಮುಂದುವರಿತಾ ಬರ್ತಾ ಇದೆ. ತದನಂತರದಲ್ಲಿ LKG UKG ಶಿಕ್ಷಕರಿಗೆ ವೇತನ ಕೊಟ್ಟರು, ಅದನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಬಹಳ ಜನರ ಆಸೆ ಇತ್ತು ಆಂಗ್ಲ ಮಾಧ್ಯಮ ನಮಗೆ ಬೇಕು ಅಂತೇಳಿ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆಂಗ್ಲ ಮಾಧ್ಯಮ ತರಗತಿಗಳನ್ನು ಕೂಡ ನಾವು ಆರಂಭ ಮಾಡಿದ್ವಿ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನಮಗೆ ಶಿಕ್ಷಕರ ಕೊರತೆ ಕಾಡ್ತಾ ಇತ್ತು. ಆ 1-2 ವರ್ಷಗಳು ನಾನು ಎಷ್ಟು ಸಂಕಟಪಟ್ಟೆ, ಎಷ್ಟು ತೊಂದರೆ ಅನುಭವಿಸಿದೆ ಅಂತೇಳಿ ನನಗೆ ಗೊತ್ತು, ನಮ್ಮ STMC ಕೆಲವು ಸದಸ್ಯರುಗಳಿಗೆ ಗೊತ್ತಿದೆ. ನಂತರದಲ್ಲಿ ಇಲಾಖೆಯ ಜೊತೆಗೆ ನಾನು ಮನವಿ ಮಾಡಿಕೊಂಡು ಅನೇಕ ಶಿಕ್ಷಕರನ್ನ ನಿಯೋಜನೆ ಮಾಡಿಸಿಕೊಂಡು ಅದನ್ನು ಮುಂದುವರಿಸಿದ್ವಿ. ಇವತ್ತು ಈ ಶಾಲೆಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳ ಜೊತೆಗೆ ಶಿಕ್ಷಕರನ್ನು ಕೂಡ ಹೊಂದಿದಂತಹ ಶಾಲೆಯಾಗಿದೆ ಅಂತೇಳಿ ನನಗೆ ಹೆಮ್ಮೆ ಇದೆ. ಶಾಲೆಯ ಫಸ್ಟಿಗೆ ಒಂದು ನಾಣ್ಣುಡಿ ಇದೆ. ಒಂದು ಊರಿನ ಸಂಸ್ಕೃತಿಯನ್ನ ನೋಡ್ಬೇಕಂದ್ರೆ ಆ ಊರಿನ ಸರ್ಕಾರಿ ಶಾಲೆಯನ್ನ ನೋಡಿದರೆ ತಿಳಿಯುತ್ತೆ ಅಂತೇಳಿ. ಈಗ ನಿಮ್ಮ
ಊರಿನ ಶಾಲೆಯನ್ನ ನೋಡಿದ್ರೆ ಬಹುತೇಕ ನನಗೆ ಎಲ್ಲಾದ್ರೂ ನಾವು ಹೋದಾಗ ಏನು ಕದೂರು ಶಾಲೆ ಇಷ್ಟು ಅಂದವಾಗಿದೆ, ಇಷ್ಟು ದೊಡ್ಡದಾಗಿದೆ, ಎಷ್ಟು ಶಿಸ್ತಿನಿಂದ ಇದೆ, ಇದೆಲ್ಲವನ್ನ ಕೂಡ ಕೇಳಿ ನನಗೆ ಈ ಶಾಲೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ನಲ್ಲ ಕೊನೆಗಳಿಗೆಲ್ಲಾದ್ರೂ ಕೂಡ ಅಂತೇಳಿ ನನಗೆ ಹೆಮ್ಮೆ ಆಗ್ತದೆ. ಬಂಧುಗಳೇ, ಬಹಳಷ್ಟು ಮಾತಾಡ್ಲಿಕ್ಕೆ ಮಕ್ಕಳ ಕಾರ್ಯಕ್ರಮ ಇದೆ, ನಾನು ಮಾತಾಡ್ಬೇಕೇ ಇತ್ತು. ನಾನು ನನ್ನನ್ನು ಬೀಳ್ಕೊಳ್ಳೋ ಸಮಯದಲ್ಲಿ ನೋಡಿ ನಾನು ಎಂತ ದುರದೃಷ್ಟ ಅಂತೇಳಿ ನಾನು ನಿವೃತ್ತಿ ಹೊಂದೋ ಸಮಯದಲ್ಲಿ ರಜಾ ಬಂದು ಮತ್ತೊಂದು ತಿಂಗಳು ಮಾತು ಕಂಟಿನ್ಯೂ ಆಯ್ತು. ಅಯ್ಯ ಇವರಿಗೆಲ್ಲ ಗಣತಿ ಹಾಕ್ಬಿಟ್ರು, ಏನೋ ಬೇಕೋ ಬಿಟ್ಟಿ ಅನ್ನೋ ರೀತಿಯಲ್ಲಿ ಬೇಡ ಹೋಲ್ಮೇಲೆ ಅದನ್ನೇನು ಸನ್ಮಾನ ಮಾಡಿಸ್ಕೋಬೇಕು, ನನಗೆ ಆ ಸನ್ಮಾನ ಅಂದ್ರೆ ಮೊದಲೇ ಆಗ್ತಾ ಇದ್ದಿಲ್ಲ, ಬೇಡ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೆ. ಅದು ತದನಂತರದಲ್ಲಿ ಅಭಿಮಾನದಿಂದ ನನ್ನ ಈ ಶಾಲೆಯ ನನ್ನ ಸಹೋದ್ಯೋಗಿಗಳು ಮತ್ತೆ ಅದ್ದೂರಿಯಾಗಿ ನನ್ನನ್ನು ಬೀಳ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಬಂಧುಗಳೇ, ನಾ ಈಗಾಗಲೇ ಇಸ್ಮಾಯಿಲ್ ಹೇಳಿದ್ದು ಏನು ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತೇಳಿ ನಾನು ಬಹಳ ಕನಸನ್ನ ಕಂಡಿದ್ದೆ. ನನ್ನ ಕನಸುಗಳು ಬಹುತೇಕ ಈಡೇರಿದ್ದಾವೆ ಈ ಶಾಲೆಯಲ್ಲಿ. ಮೇನ್ ಗೇಟಿಂದ ಅಂತ ಹೇಳಿದ್ರು ನಾನು ಅವತ್ತೇ ಕಳೆದ ವರ್ಷನೇ ನಾನು ಪ್ರಾರಂಭ ಮಾಡಿದ್ದಾಗಲೇ ನಮ್ಮ SDMC ಅಧ್ಯಕ್ಷರು ನಾವು ಪ್ರಾರಂಭ ಮಾಡಿದ್ವಿ. ಕೆಲವೊಂದು ವಿಘ್ನಗಳು ಬರ್ತಾವೆ. ಪ್ರತಿ ಒಂದು ಊರು ಅಂದಾಗ 10 ಜನರು 10 ಥರ ಇರ್ತವೆ. ಕೆಲವೊಂದು ವಿಘ್ನಗಳು ಬಂದ್ವು, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಅದನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ದತ್ತಿ ನಿಧಿ ಅಂತಕ್ಕಂಥದ್ದು ನನ್ನ ಕಲ್ಪನೆ. ನಾನು ಹಿಂದಿನ ಶಾಲೆಯಲ್ಲಿ ಕೂಡ ಅದನ್ನು ಮಾಡಿ ಪ್ರತಿ ವರ್ಷ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು, ಅವರು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಾವು ಪ್ರೋತ್ಸಾಹವನ್ನ ಮಾಡಿದಂಥ ಸಮಾರಂಭದೊಳಗೆ ವೇದಿಕೆಯೊಳಗೆ ಅವರಿಗೆ ಏನೋ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ ಅಥವಾ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸನ್ಮಾನ ಮಾಡಿದ್ರೆ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಸಾಧನೆಯನ್ನ ಅಥವಾ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ತಮಗೂ ಮತ್ತು ಉಳಿದವರು ಕೂಡ ಪ್ರೇರಣೆ ಆಗ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಅನೇಕ ಈ ಗ್ರಾಮದ ಜನರು ಕೂಡ ನಾವು ಮಾತಾಡಿ ಬಹುತೇಕ ನಾನು ಬಂದಾಗ ಸ್ವಲ್ಪ ನನಗಿಲ್ಲಿ ಬಾಗಿಲವರು ಅಂತ ಇದ್ದಾರೆ, ವಸಂತ ಬಾಗಿಲವರು ಅಂತೇಳಿ ಬಹಳ ಆತ್ಮೀಯವಾಗಿ ಹಚ್ಕೊಂಡ್ರು. ಅನೇಕ ಸಾರಿ ಪ್ರತಿ ವರ್ಷ ಬಂದು ನಮ್ಮ ಮಕ್ಕಳಿಗೆಲ್ಲ ಫ್ರೀಯಾಗಿ ನೋಟ್ ಬುಕ್ ಪೆನ್ಸಿಲ್ ಅವ್ರ ಜೊತೆಯಲ್ಲಿ ಗುಡದ್ಯಾವಣ್ಣನವರು, ಬಸವರಾಜಣ್ಣನವರು, ಆನಂತರದಲ್ಲಿ ಇನ್ನೋರ್ವ ಅನ್ನಪ್ಪಣ್ಣವ್ರು ಬೇರೆ ಆಗಲೇ ವಿಶೇಷ ಅವ್ರು ಬೇರೆ, ಈ ನೋಟ್ ಬುಕ್ ಪೆನ್ ಕೊಡ್ತಕ್ಕಂಥವ್ರು ಇನ್ನೂ ಒಬ್ಬರು ಜೊತೆಗೆ ಶಂಕರ್ ಸರ್ ಅಂತೇಳಿ ನಿಮ್ಮ ಜೊತೆಗೆ ಹೀಗೆ ಅನೇಕ ಜನ ಅನೇಕ ಸಣ್ಣ ಪುಟ್ಟ ಇವುಗಳನ್ನು ಕೂಡ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಅವರು ಏನನ್ನು ಕೂಡ ಬಯಸಿಲ್ಲ. ವಸಂತ ಬಾಗಿಲು ಅವರಂತೂ ಯಾವಾಗಲೂ ಸರ್ ನಿಮ್ಮ ಅವಧಿಯೊಳಗೆ ಶತಮಾನೋತ್ಸವ ಆಗಲಿ ಅಂತೇಳಿ ಬಹಳ ಬೇಡಿಕೊಳ್ತಾ ಇದ್ರು. ಆದರೆ ಈ ಕೊರೋನಾ ಬಂದ ಮೇಲೆ 2-3 ವರ್ಷಗಳ ಕಾಲ ನಮ್ಮ ಶಿಕ್ಷಣ ವ್ಯವಸ್ಥೆ ಬೇರೆ ಒಂದು ಇದಾಗಿ ಮುಂದೆ ಒಂದು ಹಂತಕ್ಕೆ ಬಂದ ಮೇಲೆ ಕೆಲಸದ ಒತ್ತಡಗಳು ನಮಗೆ ಬಹಳಷ್ಟು ಆಯಿತು. ಆಯ್ತು ಮುಂದೆ ನೋಡೋಣ ಅನ್ಕೊಂತ ಕಳೆದ ವರ್ಷ ಕೂಡ ನಾವೇನು ಮಾಡಿದ್ವಿ, ಇದೇ ರೀತಿಯಾಗಿ ಫಂಕ್ಷನ್ ಮಾಡಿದ್ವಿ. ಅವತ್ತೇ ನನಗೆ ಒಂದು ಕನಸಿತ್ತು, ಹಿಂದೆ ಶಾಲೆಯಲ್ಲಿ ಮಾಡಿದ್ನಲ್ಲ ಆ ರೀತಿಯಾಗಿ ಈ ಶಾಲೆಗೂ ಮಾಡಬೇಕು ಅಂತೇಳಿ ಮೊದಲಿಗೆ ನಾವು ಇದು ಮಾಡೋಣ, ನಾವು ಬೇರೆಯವರಿಗೆ ಕೈ ಒಡ್ಡೋದಕ್ಕಿಂತ ಮೊದಲಿಗೆ ಅದಕ್ಕೆ ನಮ್ಮ ಕೊಡುಗೆ ಇರಬೇಕು. ನಾನೇನಾದ್ರೂ ಕೊಟ್ಟಾಗ ಮತ್ತೊಬ್ಬರು ಕೇಳಲಿಕ್ಕೆ ನನಗೆ ನೈತಿಕವಾದಂಥ ಹಕ್ಕಿರ್ತದೆ ಅಂತೇಳಿ ನಾನು ಮೊದಲಿಗೆ ಮನಸ್ಸು ಮಾಡಿದೆ. ನನ್ನ ಸಿಬ್ಬಂದಿಯವರು ಕೇಳಿದೆ, ಅವರು ಯಥೇಚ್ಛವಾಗಿ ಸಹ ಒಳ್ಳೆ ವಿಚಾರ ನಾವು ಕೊಡ್ತೀವಿ ಅಂತ ಇದು ಮಾಡಿದ್ರು. ಕಳೆದ ವರ್ಷ 60,000 ರೂಪಾಯಿ ನಾವು ಮೊದಲಿಗೆ ಮೂಲತಃ ಇದು ಮಾಡಿದ್ವಿ. ಅವಾಗ ನಮ್ಮ ವಸಂತ ಬಾಗಿಲು ಅವರು ಪದೇ ಸರ್ ನೀವು ಫಸ್ಟ್ ಅದಕ್ಕೊಂದು ಅಕೌಂಟ್ ಮಾಡಿಟ್ರಿ, ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಅದಕ್ಕೆ ನಾವು ಮುಂದೆ ಅದನ್ನು ಭರ್ತಿ ಮಾಡಿಕೊಂಡು ಒಂದು ದೊಡ್ಡ ಮೊತ್ತವನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಈ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ ಇತ್ತಪ್ಪ ಅಂತಂದ್ರೆ ಈ ಶಾಲೆ ಇವತ್ತು ಹಾಗೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ, ಶಿಕ್ಷಕರ ಸಂಖ್ಯೆಯಲ್ಲಿ, ಉಳಿದಂತೆ ಕೊಠಡಿಗಳು ಇನ್ನೊಂದು ಕೆಲವೊಬ್ಬರು ನಾನು ನೆನೆಸ್ಕೊಳ್ಳೇಬೇಕಾಗ್ತದೆ. ನನಗೆ ಸಾಲಿಮಠ ಅಂತೇಳಿ ಸರ್ ಈಗ ಇದಕ್ಕೆ ದಾನ ಮಾಡಿದ್ದೀವಿ ಅಂತ ಹೇಳಿದ್ರು, ಏನೋ ಗೇಟಿಗೆ ಅದೊಂದ್ಸಲಿ ನನಗೆ ಫೋನ್ ಹಚ್ಚಿದ್ದು. ಬಟ್ ನಾನು ಆ ಸಮಯದಲ್ಲಿ ಏನೂ ಕೇಳಿಲ್ಲ, ಅದೇನೋ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಬೆಳಬೆಳಗ್ಗೆನೇ ನನಗೆ ಫೋನ್ ಹಚ್ಚಿದ್ದು. ಸರ್ ಬರೀ ಸರ್ ಕೊಡ್ತೀನಿ ಅಂತ ಹೇಳಿ ಕೂಡ ಮಾತಾಡಿದ್ದೆ. ಆದರೆ ನಮ್ಮ ಪ್ರವೀಣ್ ಸಾಲಿಮಠ ಅಂತೇಳಿ ಇವತ್ತೇ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಕೆಲವೊಂದು ವಿಚಾರಗಳನ್ನು ಹೇಳಬೇಕಾಗ್ತದೆ, ಕೆಲವೊಂದು ಹೇಳಲಿಕ್ಕೆ ಕೆಲವೊಂದು ಕಷ್ಟ ಆಗ್ತದೆ. ಇಲ್ಲಿ ಕೊಠಡಿಗಳನ್ನ ಬಹಳ ಕೊರತೆ ಇತ್ತು ನಮಗೆ. ನಾನು ಬಂದ ವರ್ಷನೇ 2 ಕೊಠಡಿಗಳನ್ನು ನಾನು ಆರಂಭ ಮಾಡಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ವಿ. ಆದರೂ ಕೂಡ ಇರ್ತಕ್ಕಂಥ ಹಳೆಯ ಕೊಠಡಿಗಳು ಮಕ್ಕಳಿಗೆ ಒಂದು ಆಕರ್ಷಕವಾಗಿ ಕಾಣೋದಿಲ್ಲ. ಈಗಿನ ಕಾಲಕ್ಕೆ ತಕ್ಕಂತೆ ಒಳ್ಳೆಯ RCC ಕೊಠಡಿಗಳಾತಂದ್ರೆ ಇನ್ನೂ ಮಕ್ಕಳಿಗೆ ಒಂದು ಸ್ವಲ್ಪ ಉತ್ಸಾಹ ಬರ್ತದೆ, ಕಲಿಕೆಗೆ ಬಹಳ ಪ್ರೇರಣೆ ಆಗ್ತದೆ ಅಂತೇಳಿ ಏನ್ ಮಾಡಬೇಕು ಅಂತೇಳಿ ಹಿಂದಿನ ಶಾಸಕರಿಗೆ ಕೂಡ ನಾನು ಬಹಳ ಇದೇ ವೇದಿಕೆ ಮೇಲೆ ಬಹಳ ಬಲವಂತ ಮಾಡಿದ್ದೆ. ನಾನು ಮಾಡ್ತೀನಿ ಅಂತಂದ್ರು, ಅನಿವಾರ್ಯ ಕಾರಣ ರಾಜಕೀಯ ಹೀಗೆ ಅಂತ ಇರೋದಿಲ್ಲ, ಆಗ್ಲಿಲ್ಲ. ತದನಂತರದಲ್ಲಿ ಇವರು ಬಂದ ಮೇಲೆ ಇವ್ರಿಗೂ ಕೂಡ ನಾನು 10 ಸಲ ಮನವಿ ಮಾಡಿಕೊಂಡೆ, ಅವರು ಕೂಡ ಮಾಡ್ತೀನಿ ಅಂತಂದ್ರು. ಕೊನೆಯಲ್ಲಿ ನಮ್ಮ ಪ್ರವೀಣ್ ಅವರ ಪ್ರಯತ್ನದಲ್ಲಿ ಖಂಡಿತ ಇದೆ 4 ಕೊಠಡಿಗಳು ಅವನು ಖಂಡಿತ ನೆನೆಸ್ತೇನೆ. ಬೇಡ
ಅವರ ಪ್ರಯತ್ನವೂ ಕೂಡ ಇದೆ. ಶಾಸಕರು ಮತ್ತು ಅವರ ಒಂದು ಏನು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರ ಒಂದು ಏನು ಮಾಡಿದ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. 4 ಕೊಠಡಿಗಳು ಏಕಕಾಲಕ್ಕೆ ಆದವು. ಈಗಾಗಲೇ ಓಸ್ಯಾಟ್ ಅಂತಕ್ಕಂಥ ಒಂದು ಸಂಸ್ಥೆಯವರಿಗೆ ಮನವಿ ಮಾಡಿಕೊಂಡಿದ್ವಿ. ಅವರು ಕೂಡ ಈಗಾಗಲೇ ಅವ್ರು 4 ಕೊಠಡಿಗಳನ್ನ ಮತ್ತು ಎಲ್ಲ ಫರ್ನಿಚರ್ಸ್ ಅನ್ನು ಈ ಶಾಲೆ ಕೊಡ್ತೀವಿ ಅಂತ ಈಗಾಗಲೇ ವಾಗ್ದಾನ ಮಾಡಿ ಅವರಾಗಲೇ ಸರ್ವೆ ಮಾಡ್ಕೊಂಡು ಹೋಗಿ ನೀವು ಒಂದು ಒಳ್ಳೆಯ ಸ್ಥಳವನ್ನ ತೋರಿಸಿದ್ರೆ ಕಾರ್ಯವನ್ನ ಮಾಡ್ಲಿಕ್ಕೆ ಅವರು ಕೂಡ ತಯಾರಾದ. ಇವತ್ತು ಬೆಳಗ್ಗೆ ಕೂಡ ಆ ಸಂಸ್ಥೆಯ ಒಬ್ಬ ಇವರು ನನಗೆ ಫೋನ್ ಹಚ್ಚಿದ್ರು. ನಾನು ಇವತ್ತು ಹೋಗ್ತೇನೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಮುತುವರ್ಜಿಯಿಂದ SDMC ಅವರು ನಮ್ಮ ಈಗಿನ ಮುಖ್ಯೋಪಾಧ್ಯಾಯರು ಇದು ಮಾಡಿದ್ರೆ ಆ ತಕ್ಷಣದಲ್ಲಿನೇ ಕೂಡ ಅವು ಕೂಡ ಆಗ್ತವೆ. ಈಗಾಗಲೇ ನಾನು ಯಾರಿಗೆ ನಮ್ಮ ಈ ಟೋಲಿನ ಮ್ಯಾನೇಜರ್ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೆ ಆಗಲೇ ನಮ್ಮ ಇಸ್ಮಾಯಿಲ್ ಹೇಳಿದ ಹಾಗೆ ಡೆಸ್ಕ್ಗಳನ್ನ ಕೊಡ್ತೇವೆ ಅಂತ ಅಂದಿದ್ದಾರೆ. ಟೋಲ್ ಮ್ಯಾನೇಜರ್ ಸ್ವಲ್ಪ ನೀವು ಊರನ್ನ ಸ್ವಲ್ಪ ಇದು ಮಾಡಿದ್ರೆ ಈಗಾಗಲೇ ಪ್ರಪೋಸಲ್ ನಾವು ಇದಕ್ಕೆ ಕಳಿಸಿದಂತ ನೀವು ಮುಖ್ಯ ಆಫೀಸಿಗೆ ಮೋಸ್ಟ್ಲಿ ಮುಂದಿನ ತಿಂಗಳು ಅದೇನು ಆಗ್ಬೋದು. ನೀವು ಸ್ವಲ್ಪ ಮುಖ್ಯೋಪಾಧ್ಯಾಯರು ನಮ್ಮ ಹಳೆಯ ಮುಖ್ಯೋಪಾಧ್ಯಾಯರು ನಮ್ಮ ಕೇಶವ್ ಸರ್ ಎಲ್ಲ ಇಸ್ಮಾಯಿಲ್ ಸರ್ ನೀವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಹೋಗಿ ವಿನಂತಿ ಮಾಡಿಕೊಂಡ್ರೆ ಮೋಸ್ಟ್ಲಿ ಆ ಡೆಸ್ಕ್ಗಳು ಕೂಡ ಆಗ್ತವೆ ಅಂತಕ್ಕಂಥ ಆಶಾವಾದ ನನಗಿದೆ. ಇನ್ನೂ ಅನೇಕ 10 ನೋಡಿ ಈ ಶಾಲೆಯಲ್ಲಿ ಏನಿದೆಯಪ್ಪ ಅಂದ್ರೆ ಎಲ್ಲ ರೀತಿಯ ಸಂಪನ್ಮೂಲ ಇದೆ. ಎಲ್ಲ ರೀತಿಯ ಒಂದು ಮಾನವ ಸಂಪನ್ಮೂಲ. ನಮ್ಮ ಶಿಕ್ಷಕರು ಅಂತಂದ್ರೆ ಇಲ್ಲೇ ಎಲ್ಲ ರೀತಿಯ ಟ್ಯಾಲೆಂಟ್ ಇರ್ತಕ್ಕಂಥವ್ರು ಇದ್ದಾರೆ. ಒಳ್ಳೆಯ ದೈಹಿಕ ಶಿಕ್ಷಕರಿದ್ದಾರೆ, ಒಳ್ಳೆಯ ಕ್ರೀಡಾ ಶಿಕ್ಷಕರಿದ್ದಾರೆ, ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಳ್ಳೆಯ ಕಲಾವಿದರಿದ್ದಾರೆ, ಒಳ್ಳೆಯ ಪದವೀಧರ ಶಿಕ್ಷಕರೇ ನಮ್ಮ ಶಾಲೆಯಲ್ಲಿದ್ದಾರೆ. ಬಹುತೇಕ ಎಲ್ಲರೂ ಇಂಥ ಒಳ್ಳೆಯ ಸಂಪತ್ತನ್ನ ಇಟ್ಟುಕೊಂಡಿದ್ದಾರೆ. ಇದೇ ನಿಮ್ಮ ಶಾಲೆಯಲ್ಲಿ ಈ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಈ ನಿಮ್ಮೆಲ್ಲ ಪಾಲಕರ ಮೇಲಿದೆ, ಗ್ರಾಮದ ಹಿರಿಯರ ಮೇಲಿದೆ. ಇಲ್ಲಿ ಅದೇ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿ ಗ್ರಾಮ ಪಂಚಾಯತಿಯವರು ಮತ್ತು ಊರಿನ ಹಿರಿಯರು ಸದಾಕಾಲ ಶಾಲೆ ನಾನು ಹಿಂದಿನ ಊರುಗಳಲ್ಲಿ ನನ್ನ ನೌಕರಿ ಮಾಡುವಾಗ ನೋಡಿದ್ದೆ. ಅದು ಇಷ್ಟು ಜನ ಏನಾದರೂ ಒಂದು ಕಾರ್ಯಕ್ರಮ ಇತ್ತಂದ್ರೆ ಇದೇ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ 7 ಗಂಟೆ ಆಗಲೇ ಅವರೆಲ್ಲ ಹಾಜರಿರುತ್ತಿದ್ರು. ಅನಂತರ ಅನೇಕ ಇಂಥ ಸಭೆಗಳನ್ನು ಮಾಡಿದಾಗ ಕೂಡ ಬಹಳ ಬೇಗನೆ ಬಂದು ಹಾಜರಾಗಿ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ಕೊಡ್ತಕ್ಕಂಥ ಒಳ್ಳೆಯ ಮನೋಭಾವನೆಯನ್ನ ಉಳ್ಳಂತವ್ರು ಇದ್ದಾರೆ. ಹಾಗಾಗಿನೇ ಈ ಶಾಲೆ ಇಷ್ಟು ಅಂದವಾಗಿದೆ. ಆಗಲೇ ಹೇಳಿದ್ನಲ್ಲ ನಾನು, ಆ ಶಾಲೆ ಆ ಊರಿನ ಸಂಸ್ಕೃತಿ ಆ ಸರ್ಕಾರಿ ಶಾಲೆಯನ್ನ ಪ್ರತಿಬಿಂಬಿಸಿರುತ್ತದೆ ಅಂತೇಳಿ. ಆ ರೀತಿಯಲ್ಲಿ ತಾವೆಲ್ಲ ಒಳ್ಳೆಯ ಜನ ಇದ್ದೀರಿ, ಕಲಾಕಾರರಿದ್ದೀರಿ. ಆಯ್ತು, ಹಾಗಾಗಿ ತಮಗೆಲ್ಲ 4.5 ವರ್ಷಗಳ ಕಾಲ ನನಗೆ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿಯ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ನನ್ನ SDMCಯ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಸಿಬ್ಬಂದಿಯವರು ಕೂಡ ಅಷ್ಟೇ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸಿಬ್ಬಂದಿಯವರ ಸಹಕಾರ ಇಲ್ಲಾಂದ್ರೆ ಈ ಶಾಲೆಯನ್ನು ಇಷ್ಟು ಅಂದವಾಗಿ, ಇಷ್ಟು ಸುಂದರವಾಗಿ, ಇಷ್ಟು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯವಿದ್ದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಕೂಡ ನನಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಋಣಿಯಾಗಿರ್ತೇನೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಇಲ್ಲಿ ಮತ್ತೊಮ್ಮೆ ಬಹಳ ಈಗಾಗಲೇ ಮಾಡಿದ್ದು ಮತ್ತೆ ಯಾಕೆ ಬರ್ಬೇಕಪ್ಪ ಅಂತಂದ್ರೆ ಇಲ್ಲ ಸರ್, ಇದೊಂದ್ಸಲಿ ಕೊನೆಯ ಈ ವರ್ಷದಲ್ಲಿ ಬಂದು ಹೋಗ್ಬೇಕು ಅನ್ನೋದಕ್ಕೆ ಬಲವಂತಾಗಿ ಬಂದಂಗಾಯ್ತು. ಎಲ್ಲ ನನ್ನ ಸಿಬ್ಬಂದಿಯವರಿಗೂ SDMCಯವರಿಗೂ ಊರ ನಾಗರಿಕರಿಗೂ ಮುದ್ದು ಮಕ್ಕಳು ನೀವೆಲ್ಲ ಚೆನ್ನಾಗಿ ಓದ್ಬೇಕಟ್ಟೆ. ನನ್ನ ಸಲಹೆ ಇಷ್ಟೇ, ಇಷ್ಟೆಲ್ಲ ಅವಕಾಶಗಳಿದ್ದಾವೆ ನೋಡಿ. ನೀವು 7ನೇ ಕ್ಲಾಸ್ನಲ್ಲಿ ಉತ್ತಮವಾಗಿ ಪಾಸ್ ಆದ್ರೆ ನಿಮಗೆ ಈ ಒಂದು ವೇದಿಕೆಯ ಮೇಲೆ ಪ್ರಶಸ್ತಿ ಸಿಗ್ತದೆ. ಸಣ್ಣದಲ್ಲದು, ಹೌದಾ? ಈಗಲಿಂದನೇ ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತೇಳಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಪಾಲಕರ ಮೇಲಿದೆ, ಗ್ರಾಮದ ಹಿರಿಯರ ಮೇಲಿದೆ. ಇಲ್ಲಿ ಅದೇ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿ ಗ್ರಾಮ ಪಂಚಾಯತಿಯವರು ಮತ್ತು ಊರಿನ ಹಿರಿಯರು ಸದಾಕಾಲ ಶಾಲೆ ನಾನು ಹಿಂದಿನ ಊರುಗಳಲ್ಲಿ ನನ್ನ ನೌಕರಿ ಮಾಡುವಾಗ ನೋಡಿದ್ದೆ. ಅದು ಇಷ್ಟು ಜನ ಏನಾದರೂ ಒಂದು ಕಾರ್ಯಕ್ರಮ ಇತ್ತಂದ್ರೆ ಇದೇ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ 7 ಗಂಟೆ ಆಗಲೇ ಅವರೆಲ್ಲ ಹಾಜರಿರುತ್ತಿದ್ರು. ಅನಂತರ ಅನೇಕ ಇಂಥ ಸಭೆಗಳನ್ನು ಮಾಡಿದಾಗ ಕೂಡ ಬಹಳ ಬೇಗನೆ ಬಂದು ಹಾಜರಾಗಿ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ಕೊಡ್ತಕ್ಕಂಥ ಒಳ್ಳೆಯ ಮನೋಭಾವನೆಯನ್ನ ಉಳ್ಳಂತವ್ರು ಇದ್ದಾರೆ. ಹಾಗಾಗಿನೇ ಈ ಶಾಲೆ ಇಷ್ಟು ಅಂದವಾಗಿದೆ. ಆಗಲೇ ಹೇಳಿದ್ನಲ್ಲ ನಾನು, ಆ ಶಾಲೆ ಆ ಊರಿನ ಸಂಸ್ಕೃತಿ ಆ ಸರ್ಕಾರಿ ಶಾಲೆಯನ್ನ ಪ್ರತಿಬಿಂಬಿಸಿರುತ್ತದೆ ಅಂತೇಳಿ. ಆ ರೀತಿಯಲ್ಲಿ ತಾವೆಲ್ಲ ಒಳ್ಳೆಯ ಜನ ಇದ್ದೀರಿ, ಕಲಾಕಾರರಿದ್ದೀರಿ. ಆಯ್ತು, ಹಾಗಾಗಿ ತಮಗೆಲ್ಲ 4.5 ವರ್ಷಗಳ ಕಾಲ ನನಗೆ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿಯ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ನನ್ನ SDMCಯ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ
ನಾನು ಚಿರಋಣಿಯಾಗಿರ್ತೇನೆ. ನನ್ನ ಸಿಬ್ಬಂದಿಯವರು ಕೂಡ ಅಷ್ಟೇ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸಿಬ್ಬಂದಿಯವರ ಸಹಕಾರ ಇಲ್ಲ ಅಂದ್ರೆ ಈ ಶಾಲೆಯನ್ನು ಇಷ್ಟು ಅಂದವಾಗಿ, ಇಷ್ಟು ಸುಂದರವಾಗಿ, ಇಷ್ಟು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯವಿದ್ದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಕೂಡ ನನಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಋಣಿಯಾಗಿರ್ತೇನೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನನಗೆ ಇಲ್ಲಿ ಮತ್ತೊಮ್ಮೆ ಬಹಳ ಈಗಾಗಲೇ ಮಾಡಿದ್ದು ಮತ್ತೆ ಯಾಕೆ ಬರ್ಬೇಕಪ್ಪ ಅಂತಂದ್ರೆ, ಇಲ್ಲ ಸರ್ ಇದೊಂದ್ಸಲಿ ಕೊನೆಯ ಈ ವರ್ಷದಲ್ಲಿ ಬಂದು ಹೋಗ್ಬೇಕು ಅನ್ನೋದಕ್ಕೆ ಬಲವಂತಾಗಿ ಬಂದಂಗಾಯ್ತು. ಎಲ್ಲ ನನ್ನ ಸಿಬ್ಬಂದಿಯವರಿಗೂ, STMC ಅವರಿಗೂ, ಊರ ನಾಗರಿಕರಿಗೂ, ಮುದ್ದು ಮಕ್ಕಳು ನೀವೆಲ್ಲ ಚೆನ್ನಾಗಿ ಓದ್ಬೇಕಟ್ಟೆ. ನನ್ನ ಸಲಹೆ ಇಷ್ಟೇ, ಇಷ್ಟೆಲ್ಲ ಅವಕಾಶಗಳಿದ್ದಾವೆ ನೋಡಿ. ನೀವು 7ನೇ ಕ್ಲಾಸ್ನಲ್ಲಿ ಉತ್ತಮವಾಗಿ ಪಾಸ್ ಆದ್ರೆ ನಿಮಗೆ ಈ ಒಂದು ವೇದಿಕೆಯ ಮೇಲೆ ಪ್ರಶಸ್ತಿ ಸಿಗ್ತದೆ. ಸಣ್ಣದಲ್ಲದು, ಹೌದಾ? ಈಗಲಿಂದನೇ ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತೇಳಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮದರಿ ಗುರುಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಅವರು ಕೂಡ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಮೊದಲನೇದಾಗಿ ನಮ್ಮ ನೂತನ ಗುರುಮಾತೆಯರು ಶ್ರೀಮತಿ ಸುಮಂಗಲಾಜಿ ಹಿರೇಮಠ್ ಹಿರಿಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿ ಆಂಜನೇಯ ಬಡಾವಣೆ ಶಾಲೆಯ ರಣವಿನೂರಿನಿಂದ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ತುಂಬುವುದರಿಂದ ಸ್ವಾಗತ ಸುಸ್ವಾಗತ. ಹಾಗೆ ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ಶ್ರೀ ಮನ್ಬಸಣ್ಣ ಗುರುಗಳು ಹಾಗೂ ಹಿರಿಯರು ನಮ್ಮ ಶಾಲೆಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿಸಿರ್ತಕ್ಕಂಥವ್ರು, ಅವರನ್ನು ನಿರ್ವಹಿಸಿ ಈಗ ಬಡ್ತಿ ಹೊಂದಿರತಕ್ಕಂಥವ್ರು, ಅವರಿಗೂ ಕೂಡ ಇದು ಸನ್ಮಾನ ನಿರ್ವಹಿಸ್ತಾ ಇದೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು. ಸನ್ಮಾನವನ್ನು ನೆರವೇರಿಸಿಕೊಟ್ಟಂತ STMC ಎಲ್ಲ ಅಧ್ಯಕ್ಷರು ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ. ಮತ್ತು ಇಲ್ಲಿ ನೆರೆದಿರುವಂಥ ಕರೂರು ಗ್ರಾಮದ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರ, ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರ. ಒಂದು ಮಾತು ಹೇಳ್ತಾರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಅಟಪಿ ಗರಿಯಸಿ ಅಂತ. ಇವತ್ತು ನಾನು ನನ್ನ ಜನ್ಮಭೂಮಿಗೆ ಬಂದಿದ್ದೀನಿ. ಇದೇ ಸ್ಕೂಲಲ್ಲಿ ನಾನು ಕಲ್ತಿದ್ದು. ಸುಮಾರು 1974ರಿಂದ 77ನೇ ಇಸ್ವಿ ತನಕ ಇದೇ ಸ್ಕೂಲಲ್ಲಿ ಕೆಲಸ ಮಾಡಿದ್ದು. ಇದೇ ಸ್ಕೂಲಲ್ಲಿ ನಾನು ಓದಿದ್ದು. ನಾನು ಓದಿದ್ದರಿಂದ ಆಮೇಲೆ ಇಂಜಿನಿಯರಿಂಗ್ ಓದಿ, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಬಹಳ ಉನ್ನತ ಹುದ್ದೆಯಿಂದ ನಾನು ನಿವೃತ್ತನಾಗಿದ್ದೇನೆ. ಈಗ ಸದ್ಯಕ್ಕೆ ನಾನು ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಅಂತ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಬೆಂಗಳೂರಲ್ಲಿ NDRF ಅಂತ ಒಂದು ಸಂಸ್ಥೆ ಇದೆ, ಅಂದರೆ ನ್ಯಾಷನಲ್ ಡಿಸೈನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ, ಅದಕ್ಕೆ ಕೂಡ ನಾನು ನಿರ್ದೇಶಕನಾಗಿದ್ದೇನೆ. ಬಟ್ ನಾನು ಏನಿಲ್ಲಿ ಹೇಳಕ್ಕೆ ಬಯಸ್ತೇನೆ ಅಂದರೆ, ನಮ್ಮಂಥ ಸಣ್ಣ ಕರೂರಿನಂಥ ಸಣ್ಣ ಊರಿನಲ್ಲಿ ಹಳ್ಳಿಗಾಡಿನಲ್ಲಿ ಓದಿರೋ ಹುಡುಗರು ಕೂಡ ನಮ್ಮ ಥರ ಸಾಧನೆ ಮಾಡ್ಬೋದು, ನೀವೆಲ್ಲ ಎತ್ತರ ಮಟ್ಟಕ್ಕೆ ಬೆಳಿಬೋದು. ನಾವು ಕೂಡ 1ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ಕನ್ನಡದಲ್ಲಿ ಓದಿದ್ವಿ, ನಾವೇನು ಇಂಗ್ಲೀಷಲ್ಲಿ ಓದಿರಲಿಲ್ಲ. ಆದರೆ ನಮ್ಮಲ್ಲಿ ಓದುವಂಥ ಛಲ ಮತ್ತು ಓದುವಂಥ ಪರಿಶ್ರಮ ಇದ್ದರೆ ನಾವು ಒಳ್ಳೆಯ ನಾವು ಒಂದು ಉನ್ನತ ಸ್ಥಾನವನ್ನು ಹೊಂದಬಹುದು. ಅದು ಒಂದು ನಿಮಗೆ ಕಿವಿ ಮಾತನ್ನು ಹೇಳ ಬಯಸ್ತೇನೆ. ಇನ್ನೊಂದೇನಪ್ಪ ಅಂದರೆ, ನಾವು ಓದಬೇಕಾದಾಗ ಯಾವ ಥರ ಸ್ಕೂಲ್ ಇತ್ತು, ಯಾವ ಥರ ನಮ್ಮ ಶಾಲೆ ಇತ್ತು, ಆವಾಗ ಕೂಡ ಬಹಳ ಉತ್ತಮವಾದ ಗುರುಗಳಿದ್ದರು, ಬಹಳ ಉತ್ತಮವಾದ ಟೀಚರ್ಗಳಿದ್ದರು. ನಮಗೆಲ್ಲ ಸರಿಯಾಗಿ ಚೆನ್ನಾಗಿ ಶ್ರದ್ಧೆಯಿಂದ ಅವರು ಕಲಿಸಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬರೆದಿದ್ದು. ನಮ್ಮೆಲ್ಲ ಸಾಧನೆ ನಮ್ಮೆಲ್ಲ ಸಾಧನೆ ಸರಿ ಅವರಿಗೆ ಸಲ್ಲಿಸ್ತಾರೆ, ಅದು ಕೂಡ ನಾನು ಬಯಸ್ತೇನೆ. ಅದೇ ಪರಂಪರೆ, ಆ ಪರಂಪರೆ ಈ ಶಾಲೆಯಲ್ಲಿ ಇನ್ನೂ ಮುಂದುವರೆದಿದೆ. ಇವಾಗಲೂ ಕೂಡ ನಮ್ಮ ಇಸ್ಮಾಯಿಲ್ ಮಾಸ್ಟರ್ ಹೇಳ್ತಾ ಇದ್ರು, ಇನ್ನೊಬ್ಬ ನಮ್ಮ ನಿವೃತ್ತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ, ಅವರಿಗೆ ಸರಿಯಾಗಿ ಓದಿಸ್ತೀವಿ, ಬೇರೆ ಬೇರೆ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ಅವ್ರನ್ನ ತೊಡಗಿಸಿಕೊಳ್ತೇವೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಮಾತು ನನಗೆ ಇವಾಗ ಗೊತ್ತಾಗಿದ್ದು ಏನಪ್ಪ ಅಂದರೆ, ನಮ್ಮ ಶಾಲೆಗೆ 116 ವರ್ಷ ಆಗಿದೆ ಅಂತ. ಇದು ತುಂಬ ಸಂತೋಷದ ವಿಷಯ. ಇಷ್ಟು ಹಳೆಯ ಸ್ಕೂಲು ಬಹುಶಃ ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕದ ಓಲ್ಡೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಶಾಲೆಯಲ್ಲಿ ಈ ಗುರುಗಳೆಲ್ಲರೂ ಒಂದು ಗ್ರಾಮಸ್ಥರ ಜೊತೆಗೆ ಕೂಡಿ
ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಹುಡುಗರಿಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹವನ್ನು ಮಾಡುವಂಥ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ಮುಂದುವರಲಿ. ಇದಕ್ಕಾಗಿ ಏನಾದರೂ ನಮ್ಮಿಂದ ಮತ್ತೆ ಏನಾದರೂ ನಮ್ಮಿಂದ ಒಂದು ನಾವು ಸಹಾಯ ಅಂತ ಹೇಳಿ ಬಯಸಿದರೆ, ಯಾಕಂದರೆ ಇದು ನಾವು ಸಮಾಜಕ್ಕೆ ಕೊಡುವುದು ವಾಪಸ್ ಕೊಡೋದು, ನಾವು ಸಮಾಜಕ್ಕೆ ಮತ್ತೆ ತೆರಿಗೆ ಕೊಡುವಂಥದ್ದು. ಬಿಕಾಸ್ ಈ ಸಮಾಜದಿಂದ ಈ ಶಾಲೆಯಿಂದ ಬಹಳಷ್ಟು ಪಡೆದಿರೋದು, ಅದರಿಂದ ಸ್ವಲ್ಪ ನಾವು ವಾಪಸ್ ಕೊಡೋಣ ಅನ್ನೋದಷ್ಟೇ. ನಾವು ಯಾವಾಗಲೂ ಈ ಶಾಲೆಯ ಸೇವೆಗೆ ನಾವು ಸಿದ್ಧ ಇದ್ದೇವೆ. ಯಾವಾಗ ನಿಮಗೆ ನನ್ನಿಂದ ಏನಾದರೂ ಸೇವೆ ಬೇಕಾದರೆ ನನ್ನ ಕರೆಯಲ್ಲಿ ನಾನು ಯಾವಾಗಲೂ ಹಾಜರಿರ್ತೀನಿ. ಆಮೇಲೆ ಇಷ್ಟೆಲ್ಲ ನನಗೆ ಒಂದೆರಡು ಮಾತಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಆಮೇಲೆ ಇನ್ನೊಂದು ಕೊನೆಯ ಮರೆತು ಮಾತು, ಈ ಶಾಲೆಯಲ್ಲಿ ನಾನೊಬ್ಬನೇ ಸಾಧನೆ ಮಾಡಿದ ಮನುಷ್ಯ ಅಲ್ಲ, ನನಗಿಂತಲೂ ಜಾಸ್ತಿ ಸಾಧನೆ ಮಾಡಿದಂಥ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ, ನನಗಿಂತ ಜಾಸ್ತಿ ಮಾಡಿದರಿದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಕರೀರಿ, ಅವ್ರಿಗೆ ವಾಪಸ್ಸು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆ ಬಗ್ಗೆ ಅವ್ರು ಹೆಮ್ಮೆ ಪಡೀಲಿ. ಆಮೇಲೆ ನಮ್ಮ ಶಾಲೆಗೆ ಅವರು ಕೂಡ ಅವರ ಸೇವೆಯನ್ನು ಕೂಡ ನೀವು ತೆಗೆದುಕೊಳ್ಳಿ. ನಮ್ಮ ಶಾಲೆ ಇನ್ನೊಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಂದು PhD ಖಾತೆಯನ್ನು ತೆಗೆದಂತವ್ರು ನಮ್ಮ ಎಲಿಗಾರ ಫ್ಯಾಮಿಲಿಯ ಶ್ರೀ ಸಚಿನ್ ಎಲಿಗಾರ್ ಅವರು. ದಯಮಾಡಿ ಅವರು ಬಂದಿಲ್ಲ ಇವತ್ತು, ಕೇರಳಕ್ಕೆ ಏನೋ ಒಂದು ಸಂಶೋಧನೆಗಾಗಿ ಹೋಗಿದ್ದಾರೆ. ಅವರ ಸಹೋದರ ಶ್ರೀ ನಾಗರಾಜ್ ಎಲಿಗಾರ್ ಅವರು ಬರಬೇಕು. ಇದ್ದಾರೆ ಸೋಮಶೇಖರ್ ಅವರು ಇದ್ದಾರೆ. ನೆಕ್ಸ್ಟ್ ಅವರು ದಾನಿಗಳ ಒಂದು ಹೇಳ್ತೇನೆ. ಧನರಾಜ್ ಬೆಣ್ಣಿ PUC ವಿಭಾಗದಲ್ಲಿ, ಕಲಾ ವಿಭಾಗದಲ್ಲಿ ನಮ್ಮ ಕರೂರು ಗ್ರಾಮದ ಟಾಪರ್, ಹಾಗೆ ವಾಣಿಜ್ಯ ವಿಭಾಗದಲ್ಲಿ ಬಿಕಾಂನಲ್ಲಿ ಟಾಪರ್ ಆಗಿ ಸೆಕೆಂಡ್ PUCಯಲ್ಲಿ ಕುಮಾರಿ ಮೇಘಾ ಅಂಗಡಿ ಈ ಒಂದು ವರ್ಷದ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಾಣಿಜ್ಯ ವಿಭಾಗದಲ್ಲಿ ಮೇಘಾ ಅಂಗಡಿ, ಹಾಗೆ ವಿಜ್ಞಾನ ವಿಭಾಗದಲ್ಲಿ ಶ್ರೀಮತಿ ಲಕ್ಷ್ಮೀ ಎಲಿಗಾರ್ ಶಿಕ್ಷಕಿಯರು. ಆಯ್ತು ಮುಡ್ದ್ಯಾಮಣ್ಣವರು, ನಮ್ಮ ಬಸಣ್ಣ ಮುಡ್ದ್ಯಾಮಣ್ಣವ್ರು. ನೆಕ್ಸ್ಟ್ ವಸಂತ್ ಸರ್, ಹಾಗೆ ನಮ್ಮ ಹನುಮಂತಪ್ಪ ಹುಯಿಕೊಪ್ಪ ಅವರು ಕೊಡೋದ್ರಲ್ಲಿ ಇದ್ದೇ ಇರ್ತಾರೆ. ಕೇಳಿದ್ರೆ ಯಾವತ್ತೂ ಇಲ್ಲ ಅನ್ನಲ್ಲ. ನಾನು ಆಗ್ಲೇ ಪ್ರಾಸ್ತಾವಿಕ ಮಾತನಾಡ್ಬೇಕಾದ್ರೆ ಹೇಳಿದೆ. ಓಕೆ, ಈ ನಮ್ಮ ಸಾಗ್ಲಿಕ್ಕೆ ನಿಮ್ಮ ತನುಮನ ಘನ ಸಹಾಯ ಇದೆ. ನಿಮ್ಮೆಲ್ಲರಿಗೂ ಸಹಿತ ನಮ್ಮ ಶಾಲೆಯ STMC ಅಧ್ಯಕ್ಷರು, ಪ್ರಧಾನ ಗುರುಗಳು, ಸರ್ವ ಸಿಬ್ಬಂದಿ ಮತ್ತು ಗ್ರಾಮದ ಸಮಸ್ತ ಜನರ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ ಪರಶುರಾಮ್ ಸುರ್ವೆ ಈಗ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈಗ ಅನೌನ್ಸ್ ಮಾಡ್ತಕ್ಕಂಥವ್ರು ಸ್ವಲ್ಪ ಬೇಗ ಬರಬೇಕು ಕೇಳ್ಕೊಳ್ತೇವೆ. ಹಲೋ, ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿಯವರು ನೃತ್ಯವನ್ನು ಮಾಡಲಿಕ್ಕೆ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ನೋಡೋ ಹಾಗಾಗಿದೆ. ದಯವಿಟ್ಟು ಪ್ರತಿಯೊಬ್ಬ ಶಿಕ್ಷಕರಿಗೂ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಒಂದು ದೇಶ ನಿರ್ಮಾಣ ಆಗಬೇಕಂದ್ರೆ ಮೊದಲು ಗ್ರಾಮಗಳ ನಿರ್ಮಾಣ ಆಗಬೇಕಂತೆ. ಆ ಗ್ರಾಮಗಳ ನಿರ್ಮಾಣ ಆಗಬೇಕಂದ್ರೆ ಇಂಥ ಶಾಲೆಗಳು ಈ ಕಾರ್ಯಕ್ರಮಗಳನ್ನು ಮಾಡೋದು ಮಾತ್ರ ಸಾಧ್ಯ ಆಗುತ್ತದೆ. ಇವತ್ತು ಕೇವಲ ಇವರು ಪ್ರತಿಭಾ ಪುರಸ್ಕಾರವನ್ನು ಸಹ ಈ ಕಾರ್ಯಕ್ರಮದ ಮಾಡುವ ಮೂಲಕ ಏನು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ದೇಶ ಕಟ್ಟುವ ಸೈನಿಕರಂತ ಏನು ಹೇಳ್ತೀವಲ್ಲ, ಅವರಿಗೆ ಒಂದು ಏನು ಸ್ಫೂರ್ತಿ ಇನ್ಸ್ಪಿರೇಷನ್ ಬರಲಿ ಅಂತ ಹೇಳಿ ಪ್ರತಿಭಾ ಪುರಸ್ಕಾರವನ್ನು ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಬಹಳ ಮಾತಾಡ್ಕೊಂಡು ಆಕ್ಚುಲಿ ನಾನು ತುಂಬಾ ಮಾತಾಡಿಕೊಂಡು ಭಾಷಣ ಮಾಡಿದ್ದೆ. ಬಟ್ ಇವತ್ತು ಮಕ್ಕಳು ಬೆಳಗಿದ್ದನ್ನ ರೆಡಿ ಆಗ್ತಿದ್ದಾರೆ. ಸರ್ ಹೇಳ್ತೇನೆ, ದಯವಿಟ್ಟು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮೂಲವಾಗಿ ಮಕ್ಕಳಿಗೆ ಮೀಸಲಿಡಬೇಕು. ಸನ್ಮಾನ ಕಾರ್ಯಕ್ರಮಗಳ ಮೂಲಕ, ಈ ಸ್ಟೇಜ್ ಕಾರ್ಯಕ್ರಮ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನ ನಾವು
ಕೇಂದ್ರ ಬಿಂದುವಾಗಿರತಕ್ಕಂಥ ಈ ಒಂದು ಮಕ್ಕಳನ್ನು ನಾವು ಅಲಕ್ಷ್ಯ ಮಾಡ್ತಿದ್ದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪಂಕ ಕಟ್ಟಿ ನಿಂತ ಎಲ್ಲ ಗುರುವೃಂದಕ್ಕೂ ಚಪ್ಪಾಳೆಯನ್ನು ಹೇಳ್ತಾ, ಅದೇ ರೀತಿ ನಮ್ಮ ಇಸ್ಮಾಲ್ ಸರ್ ಅವರು ಏನು ಇವತ್ತು ಸಂತ ಶಿಶುನಾಳ ಶರೀಫ್ ಅವರು ಒಂದು ಜ್ಞಾನ ಜ್ಯೋತಿಯನ್ನು ಇಟ್ಕೊಂಡು ಒಂದು ಬದಲಾವಣೆಯನ್ನು ತರಕ್ಕೆ ಹೋಗಿದ್ರು, ಅದೇ ರೀತಿ ನಮ್ಮ ಊರಿನಲ್ಲಿ ಸಂತ ಶಿಶುನಾಳ ಶರೀಫ್ ತರ ಏನು ನಮ್ಮ ಇಸ್ಮಾಯಿಲ್ ಸರ್ ಅವರು ಒಂದು ಜ್ಞಾನ ಜ್ಯೋತಿ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬರ ಹತ್ರನೂ ಈ ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಹಗಲಿರುಳು ಪ್ರಯತ್ನ ಮಾಡಿ ಈ ಅದ್ದೂರಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅದಕ್ಕೆ ಬೆಂಬಲವಾಗಿ ನಿಂತ ಪ್ರತಿಯೊಂದು ಗುರು ಹಿರಿಯರಾಗಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಮೂಲಕ ನಾನು ಕರುಣ ಒಬ್ಬ ನಾಗರಿಕನಾಗಿ ಇದೇ ರೀತಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಇಂಥ ಅದ್ದೂರಿ ಕಾರ್ಯಕ್ರಮಗಳು ನೆರವೇರಲಿ, ಅದಕ್ಕೆ ಸಿಗುವಂಥ ಪ್ರತಿಯೊಂದು ಬೆಂಬಲ ಸಿಗುವಂಥ ನಮ್ಮ ಕೈಲಿ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಹೇಳ್ತಾ, ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ಈ ಶತಮಾನದ ಹೊಸ್ತಿಲಲ್ಲಿರ್ತಕ್ಕಂಥ ಈ ಶಾಲೆ, ನಮ್ಮ ಈ ವಿದ್ಯಾರ್ಥಿಗಳು ಕೇವಲ ನಮ್ಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಪ್ರತಿಭೆಗಳು ಬೆಳೆಯುವಂತ ಆಗಲಿ ಅಂತ ಹೇಳಿ ನನ್ನ ಚಿಕ್ಕನ ಭಾಷಣ ಮುಗಿಸುವ ಮೂಲಕ ಮತ್ತೊಮ್ಮೆ ಈ ಶಾಲೆಯ ಪ್ರತಿಯೊಂದು ವೃಂದಕ್ಕೂ ಮತ್ತು ಇವತ್ತು ನಾನು ಸರಸ್ವತಿ ಶಾಲೆಯಲ್ಲಿ ಓದಿದ್ದೀನಿ, ಆದರೂ ಸಹ ನಮ್ಮ ಕರೂರಿನ ಗ್ರಾಮ ಶಾಲೆ ಅಂತ ಹೇಳಿ ನಾನಿವತ್ತು ಈ ಶಾಲೆಗೆ ಬಂದಿದ್ದೇನೆ. ಅಂದರೆ ಯಾವ ಶಾಲೆಗಳು ಉದ್ಧಾರ ಆದರೂ ಮಾತ್ರ ದೇಶಗಳು ಉದ್ಧಾರ ಆಗ್ತವೆ. ನನ್ನ ಭಾಷಣವನ್ನು ಚಿಕ್ಕದಾಗಿ ಮುಗಿಸ್ತಾ ನನಗೆ ಈ ಅವಕಾಶ ಕೊಟ್ಟ ಪ್ರತಿಯೊಬ್ಬ ಗುರುಗಳಿಗೆ ಧನ್ಯವಾದ ಹೇಳ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ತುಂಬಾನೇ ಧನ್ಯವಾದಗಳು ಸರ್. ಬಸವರಾಜ ಮಡದೆ ಮಾಡೋ 2026ನೇ ಸಾಲಿನ ಜಿಎಂಸಿಎಸ್ ಕರೂರು ಶಾಲೆಯ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಬ್ಬ ಕನ್ನಡ ಕವಿ ಹೇಳ್ತಾನೆ, ಹಳ್ಳ್ಯಾಗೈತಿ ಗಿಡಮೂಲಿಕೆ, ಪ್ಯಾಟ್ಯಾಗ ಏನೈತಿ ಬುಡುಬುಡಿಕೆ. ಹಳ್ಳ್ಯಾಗ ಎಂತೆಂತ ಗಿಡಮೂಲಿಕೆಗಳದವ ಗೊತ್ತ ಶಿಷ್ಯ ನಿನ್ಗೆ? ಕುಪ್ಪಳಿಸಿ ಕೂಡಿದರೆ ಕುವೆಂಪು ಆಗುವೆ, ಬೆಂದರಳಿದರೆ ಬೇಂದ್ರೆಯಾಗುವೆ, ಕಾರ್ಯ ಕೈಗೂಡಿದರೆ ಕಾರಂತರಾಗುವೆ, ಆಸ್ತಿಯೊಳಗೆ ಮಹಾಸ್ತಿ ಗಳಿಸಿದರೆ ಮಾಸ್ತಿ ಆಗುವೆ, ಗೋಪ್ಯದ ಒಳಗಿನ ಮಹಾಗೋಪ್ಯ ಅರಿತರೆ ವಿಕ್ರ ಗೋಪಾಕರಾಗುವೆ, ಸಂತೆಯೊಳು ಅನಂತ ಸಂತೆಯನ್ನು ಮಾಡಿ ಅನಂತವಾದರೆ ಅನಂತ ಮೂರ್ತಿಯಾಗುವೆ, ಗಿರಿಸುಂದರೊಡಗೂಡಿ ಸಿಡಿದೆದ್ದು ಗುಡುಗಿದರೆ ಗಿರೀಶ್ ಕಾರ್ನಾಡರಾಗುವೆ, ಕುಂಭದ ಒಳಗಿನ ಹುಂಬಣ್ಣ ಅರಿತರೆ ಚಂದ್ರಶೇಖರ್ ಕಂಬಾರಾಗುವೆ ಎಂಬ ಮಹಾಭಾರತ ಅಂದ್ರೆ ಅದು ಕೇವಲ ಕಾವ್ಯವಲ್ಲ, ಅದೊಂದು ಸಂಸ್ಕೃತಿ. ಮಹಾಭಾರತ ಅಂದ್ರೆ ಅದು ಕೇವಲ ಕೃತಿ ಅಲ್ಲ, ನಮ್ಮ ಜನರ ಬದುಕು. ಮಹಾಭಾರತ ಅನ್ನೋ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ 7th and 6th and 7th ಸ್ಟೂಡೆಂಟ್ಸ್. ಬರ್ಲಿ ಒಂದ್ಸಾರಿ ಚಪ್ಪಾಳೆ. बोल मस्तकों के झुंड, आज चंद्र की घड़ी की तुम हार दो। प्रचंड
प्रचंड बोल मस्तकों के झुंड आज जंग की घड़ी की धुन हार दो मान शान या की जान खाओ दान आज धनुष के बाण पे उतार दो प्रचंड बोल मस्तकों के झुंड आज जंग की घड़ी की धुन हार दो मान शान या की जान खाओ दान आज धनुष के बाण पे उतार दो प्रचंड सो प्राण दे जो मन करे सो प्राण ले वही तो एक सर्वशक्तिमान है मन करे सो प्राण दे जो मन करे सो प्राण ले वही तो एक सर्वशक्तिमान है विश्व की पुकार है ये भागवत का सार है कि युद्ध ही तो वीर का प्रमाण है कौरवों की भीड़ हो या पांडवों का नीड़ हो जो लड़ सका है वही तो महान है जीत की हवस नहीं किसी पे कोई वश नहीं क्या जिंदगी है ठोकरों पे मार दो मौत अंत है नहीं तो मौत से भी क्यों डरे ये जाके आसमान में दहाड़ दो प्रचंड बोल मस्तकों के झुंड आज की घड़ी की धुन हार दो मान शान या जान का उदान आज धनुष के बाण पे उतार दो प्रचंड ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಮಕ್ಕಳ ಒಂದು ಯಾರಪ್ಪ ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲೆನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲೆ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬರ್ರಿ ಹೊಡ್ಕೋತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾರೆ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೇರಿ ಕಾಟನ್ ಕ್ಯಾಂಡಿ ಮಯಾಮಿ ಮಾಡೆಲ್ ಸ್ವಾಗು ನೋಡಲ್ಲ ಪ್ರೈಸ್ ಟ್ಯಾಗು ಅಮ್ಮಮ್ಮ ಇವಳು ಮಿಲಿಯನ್ನರ್ ಮೇಕಪ್ ಇವಳ ಅಸ್ತ್ರ ಹಾಕ್ತಾಳೆ ಕಾಸ್ಟ್ಲಿ ವಸ್ತ್ರ ಲಕ್ಷೂರಿ ಐತಿನ ಸೂತ್ರ ಇವಳ ಆಟಿಟ್ಯೂಡ್ ಇಸ್ ನಾಟ್ ಟು ಕೇರ್ ಬರೀ ಗಂಡಲ್ಲೇ ಸುಡುತ್ತಿಯಲ್ಲೇ ನಮ್ಮ ಅಡ್ರೆಸ್ ಮರೆತೈತಲ್ಲ ಮಂಡ್ಯ ಅಲ್ಲೇ ಕಬ್ಬಿನ ಜಲ್ಲ ಹಿಂದಿ ತೆಗೆದವನೇ ಬ್ರಹ್ಮಾರಂಭೆ ತೆಗೆದ
ಚಲೆ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೇರಿ ಕಾಟನ್ ಕ್ಯಾಂಡಿ ನಿನ್ನ ಶೇಪು ನಿನ್ನ ವಾಕಿಂಗ್ ಸ್ಟೈಲ್ ಟಾಪು ಬೇರೆ ಹುಡುಗಿರು ನಿನ್ನ ಮುಂದೆ ಪಕ್ಕ ಫ್ಲಾಪು ನೋಡ್ಕೊಂಡು ಒಳ್ಳೆ ಗ್ಯಾಪು ಮಾಡ್ದಲ್ಲೇ ನನ್ನ ಟ್ರ್ಯಾಪು ಯಾರೇನೆ ಎಂದುಕೊಳ್ಳಿ ನೀನಂತೂ ಫುಲ್ಲು ಡಾಪು ಏನ್ ಚಂದ ಕಾಣಿಸ್ತೀಯ ನೀನೆ ಚಂದ ಚಕ್ಕೋರಿ ಬಿಟ್ರ ಮತ್ತ ಸಿಕ್ಕಂಗಿಲ್ಲ ನತ್ತ ಸೆಲ್ಫಿ ಹೊಡ್ಕೋರಿ ಚಾಕ್ಲೇಟ್ ಕೊಡೋದಂದ್ರೆ ಇವಳಿಗೆ ತುಂಬಾ ಇಷ್ಟ ಒಂದೊಂದಾಗ ಕೊಡ್ಬೇಡ ಒಬ್ಬೊಬ್ರಾಗ Everybody chopole! Whoa! Everybody hands up! ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೇರಿ ಕಾಟನ್ ಕ್ಯಾಂಡಿ ಬರ್ಲಿ ವಿಶಾಲ್ಸ್ everybody! ಶಿಕ್ಷಕರು ಶಿಕ್ಷಕಿಯರು ವೇದಿಕೆಗೆ ಆಗಮಿಸಬೇಕು. ಬೇಗ ಇದೆ ನೋಡೋಣ ಏನು ಹೇಳ್ತಾರೆ ಅವರು ಅಂತ. ಅದರ ಮುಂದಿನ ತಯಾರಿ UKG ಮಕ್ಕಳಿಂದ ಬೆಳ್ಳಿ ಚುಕ್ಕಿ जीना यहाँ मरना मरना यहाँ लाइफ ಎಂಜಾಯ್ ಮಾಡು ನಿಂದೆ ಸಾರಾ ಜಹಾ ನಿನ್ನದೆ ಘೋಡ ನಿನ್ನದೆ ಗ್ರೌಂಡು ನೋಡು ಲೈಫು ಕ್ರೇಜಿ ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ ಸುಮಾಸ ಕೂದಲ ನಾಚಲೆ ತು ನಾಚಲ ಸುಮಾಸ ಕೂದಲ ನಾಚಲೆ ತು ನಾಚಲ जीना यहाँ मरना मरना यहाँ Everybody bow to the star, he's a superstar Kannada rockstar Everybody dance to the beat Tapping up the feet to the Kannada rockstar A to the I to the C C to the C S to the A Gicha A to the I to the C C to the C S to the A Gicha ಗೀತೆಯಲ್ಲಿ ಬೈಬಲಲ್ಲಿ ಎಲ್ಲ ಕಡೆ ಹೇಳಿದ್ದೊಂದು ಏನಾದರೂ ನೀ ಸಾಧಿಸು ಅನ್ನೋದೊಂದೇ ಮನಸ್ಸಿದ್ದರೆ ಮಗ ಉಂಟು ಈ ನೀತಿಯ ಗೆಲ್ಲೋ ಗುಟ್ಟು ಸಾವಿರ ಇರಲಿ ಸಾವಿರ ಬರಲಿ ನಾಚು 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 ಸುಮಾಸ ಕೂದಲ ನಾಚಲೆ ತು ನಾಚಲೆ ಸುಮಾಸ ಕೂದಲ ನಾಚಲೆ ತು ನಾಚಲೆ जीना यहाँ मरना मरना यहाँ ಮುಂದೆ ಗುರಿ ಹಿಂದೆ ಗುರು ಆಟ ಶುರು ಮಾಡು ನೀನ ಗೆದ್ದಾಗಲೇ ಸಾಮಾನ್ಯ ಸನ್ಮಾನ್ಯನು ಆಗುತ್ತಾನೆ ಸಂತೋಷಕ್ಕೆ ಇಲ್ಲ ಬೇಲಿ ನೋವಾದರೆ ಮಾರೋ ಗೋಲಿ ಕಾಲ ಮುಡಿನಗೆ ಕಾಯುತ್ತಾ ಇರದು ನಾಚು 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 ಸುಮಾಸ ಕೂದಲ
नाच ले तू नाच ले आसमां से कूद ले नाच ले तू नाच ले जीना जीना यहाँ मरना मरना यहाँ लाइफ ಎಂಜಾಯ್ ಮಾಡು ನಿಂದೆ ಸಾರಾ ಜಹಾ ₹500 ಕೊಟ್ಟಿದ್ದಾರೆ ನಮ್ಮ ಲೇಖನಾ ಸೂರ್ವೆ. 500 ರೂಪಾಯಿ ತಗೋಬೇಕು. ಲೇಖನಾ ಸೂರ್ವೆ ಎಲ್ಲಿರು ಮೇಡಮ್? ಹಲೋ 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 ದಯಮಾಡಿ ಅಲ್ಲಿ ನಿಂತ್ಕೊಂಡಿರೋ ಕುತ್ಕೊ. ಈಗ ತಮ್ಮ ನೃತ್ಯದ ಮೂಲಕ ಆಕಾಶ ನಕ್ಷತ್ರಗಳನ್ನು ತೋರಿಸಲಿಕ್ಕೆ ಬೆಳ್ಳಿ ಚುಕ್ಕಿ ಬಾರಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹಿಡಿಯೋಣ ಎಂಬ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ UKG ಬಾಯ್ಸ್ ಅಂಡ್ ಗರ್ಲ್ಸ್. ಲೇಖನಾ ಸೂರ್ವೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಕಡಲಿನಿಂದ ಮುತ್ತ ತೆಗೆಯೋಣ ಹಿಮಾಲಯದ ತುದಿಗಿರಿಸೋಣ ಭೂಮಿ ತಾಯಿಗೆ ಸೀರೆಯುಡಿಸುವ ಬಾನಿನ ನೆತ್ತಿಗೆ ತಿಲಕವ ಇರಿಸುವ ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನ್ನು ಕೊಡುವ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೆರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಸೂರ್ಯವಂಶದ ಕೀರ್ತಿಯು ನೀ ಯುವಕರೆಲ್ಲರಿಗೂ ಸ್ಫೂರ್ತಿಯು ನೀ ಕೈ ಕೆಸರಾಗದೆ ಬಾಯಿ ಮೊಸರಾಗದೆ ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ ಸಿರಿ ಸುಖ ನಗು ಇದೆ ಬಾಳ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರ
ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ಬೆಳ್ಳಿ ಚುಕ್ಕಿ ಪಾರಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಎಲ್ಲ ಭಾಷೆಗಳು ಇದರಲ್ಲಿ ಮಿಕ್ಸ್ We are the language, we are the courage, we are the language, we are the courage. ಭಾಷೆ ನೂರು ಭಾವ ಒಂದೇ ಈ ಶಾಲೆಯಲ್ಲಿ ನಮ್ಮ ಲೋಕದ ಗ್ರಹಗಳು 789 ಅವರು ನಗ್ತದೆ ಫ್ಯೂಚರ್ We are the nature, we are the future, we are the nature, we are the future. ದೃಷ್ಟಿ ನೂರು ಸೃಷ್ಟಿ ಒಂದೇ ಈ ಶಾಲೆಯಲ್ಲಿ ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ಗಂಗಿನ ಬಾವುಟವೇ ಓ ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿಯ ಸೂಚಿಸುವೆ ಓ ಹಿಂದೂ ಕ್ರೈಸ್ತ ಮುಸ್ಲಿಂ ಬೌದ್ಧ ಜೈನ ಎಲ್ಲ ಒಂದೇ ನಿನ್ನ ಮುಂದೆ ಜಯ ಭಾರತಾಂಬೆ ಜಯ ಭಾರತಾಂಬೆ ಜಯ ಭಾರತಾಂಬೆಗೆ ಜಯ ಜಯ ಜಯವೆಲ್ಲಿ
ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರನು ಡೀಲೈತೆ. ಮಂಜ ಹಾಕೋಣ ಬಾ, ಮಜಾ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ನೀನಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು. ಮುದ್ದಾಡಲೇ ಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ
ನೌಕರಿ ನೀನೆ ನನ್ನ ಬಂಪರ್ರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟಾಯಿ ಒಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಫ್ಯೂಚರ್ ಜೋರು ನಾವಾದ್ರೆ ಬೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು ಬಾರೆ ಕೀರಿಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲು ಇಟ್ಟು ಹತ್ತ ಬರದೆ ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು